ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೈಟಿ ಆಲ್ಟ್ರೇಷನ್ನ ಮಾಡೋದನ್ನು ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ. ಒಂದು ಸರಿ ವಿಡಿಯೋ ನೋಡ್ಕೊಂಡ್ರೆ ಆಯಿತು, ನೀವು ಕಂಪಲ್ಸರಿ ನೀವು ನೈಟಿ ಆಲ್ಟ್ರೇಷನ್ನ ಆರಾಮಾಗಿ ಮಾಡ್ಕೊತೀರಾ. ನೀವು ಮನೇಲಿ ಎಲ್ಲೂ ಹೊರಗಡೆ ಕೊಡ್ದೇ ನೀವು ಮನೇಲಿ ಒಂದು ಮಿಷನ್ ಇತ್ತು ಅಂತಂದರೆ ಆರಾಮಾಗಿ ನೀವು ನೈಟಿ ಆಲ್ಟ್ರೇಷನ್ನ ಮಾಡ್ಕೋಬೋದು. ಇವಾಗೇನು ನಾನು ಇಲ್ಲಿ ಸ್ಲೀವ್ಸ್ ಇರುತ್ತೆ ಅಲ್ವಾ, ಇದನ್ನು ಬಿಚ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಎರಡು ಸ್ಲೀವ್ಸನ್ನು ಬಿಚ್ಕೊಂಡ್ಬಿಟ್ಟು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಈ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವು ಈ ಒಂದು ಶೋಲ್ಡ್ರು ತುಂಬ ದೊಡ್ಡದಾಗಿರುತ್ತೆ, ನೋಡ್ತಾ ಇರ್ಬೋದು. ನಮಗೆ ಕರೆಕ್ಟಾಗಿ 6.5 ಅನ್ನೋದು ಸಿಗುತ್ತೆ. ನಮಗೆ 6.5 ಎಲ್ಲ ಬೇಕಾಗಲ್ಲ ಸ್ನೇಹಿತರೆ, 5 ಇಂಚು ತೊಗೊಳ್ಳಿ ಸಾಕು. ಯಾಕಂತಂದರೆ ಈ ಒಂದು ನೈಟಿ ಆಲ್ಟ್ರೇಷನ್ಗೆ ನಮಗೆ 5 ಇಂಚ್ ಆದರೆ ಆರಾಮಾಗಿ ಸಾಕಾಗುತ್ತೆ. ಈ ಒಂದು 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಶೇಪ್ ಅನ್ನೋದು ಕೊಡಿ. ಇಲ್ಲಿಗೆ ಲಾಸ್ಟ್ ಆಗಬೇಕು, ಯಾಕಂದರೆ ತುಂಬ ಇಲ್ಲಿ ಮಟ್ಟ ನಾವೇನು ಶೇಪ್ ತೆಗೆದು ನಾವು ಕಟ್ ಮಾಡ್ಕೊಂಡ್ವಿ ಅಂತಂದರೆ ಅಷ್ಟೊಂದು ನಮಗೆ ಸ್ಲೀವ್ಸು ಸಿಗೋದಿಲ್ಲ. ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಈ ರೀತಿ ಇರಲಿ. ಈ ರೀತಿ ಒಂದು ಹಾರ್ಮೋಲ್ ಶೇಪ್ ಇರುತ್ತೆ ಅಲ್ವಾ, ಅದನ್ನು ಆ ರೀತಿ ಕೊಟ್ಬಿಟ್ಟು ಇವಾಗ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡಿದ್ನಿ ಅಲ್ವಾ, ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡೆ ಅಲ್ವಾ, ಈ ಒಂದು ಮಾರ್ಕು ಕರೆಕ್ಟಾಗಿ ಎರಡು ಶೋಲ್ಡ್ರು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಅಂದರೆ ಜೋಡಿಸ್ಕೊಂಡು ಇವಾಗ ನಮಗೆ ಕಟ್ಟಿಂಗನ್ನು ಮಾಡ್ಕೋಬೋದು. ಈ ರೀತಿ ಎರಡು ಆರ್ಮೋಲು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇವಾಗ ರಿಮೂವ್ ಮಾಡ್ಕೊಂಬಿಡಿ. ನಮಗೆ 5 ಇಂಚ್ ಇನ್ನೂ ದೊಡ್ಡದಾಗುತ್ತಪ್ಪ ಅಂತಂದರೆ ಇನ್ನೊಂದು ಚೂರು 4.5 ಆದರೂ ನೀವು ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಆರಾಮಾಗಿ ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಈ ರೀತಿ ನಾವು ಇಲ್ಲಿಗೆಲ್ಲ ತೆಗಿಬಾರ್ದು. ಇಲ್ಲಿಗೆಲ್ಲ ತೆಗೆದ್ರೆ ನಮಗೆ ಹಾರ್ಮೋಲ್ ತುಂಬ ದೊಡ್ಡದಾಗುತ್ತೆ, ಸ್ಲೀವ್ಸು ನಮಗೆ ಅಂದರೆ ಶಾರ್ಟೇಜ್ ಬರುತ್ತೆ. ಕರೆಕ್ಟಾಗಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದುಬಿಟ್ಟು ಇವಾಗ ನಾನು 4.5 ಮಾಡ್ಕೊತೀನಿ. 4.5 ಮಾಡ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ, 5 ಇಂಚು ಮಾಡ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ. ಏನಪ್ಪ ಅಂತಂದರೆ ನಮಗೆ ಕರೆಕ್ಟಾಗಿ ಶೋಲ್ಡ್ರ್ ಅನ್ನೋದು ನೀಟಾಗಿ ಕೂರುತ್ತೆ. ನೋಡ್ತಾ ಇರ್ಬೋದು, ನನ್ನದು ಶೋಲ್ಡ್ರು ಕರೆಕ್ಟಾಗಿ ನೀಟಾಗಿ ಕೂತ್ಕೊಂಡಿದೆ. ಇವಾಗ ಇವು ಎಕ್ಸ್ಟ್ರಾ ಏನು 2 ಪೀಸನ್ನು ನಮಗೆ ಅವಶ್ಯಕತೆ ಇಲ್ಲ. ಇವಾಗ ಇಷ್ಟನ್ನು ನೀವು ಕಂಪಲ್ಸರಿ ನೈಟಿ ಆಲ್ಟ್ರೇಷನ್ ಮಾಡಬೇಕಾದ್ರೆ ಇಷ್ಟನ್ನು ನೀವು ತೆಗಿಲೇಬೇಕಾಗುತ್ತೆ. ಇವಾಗ ಈ ರೀತಿ ಓಪನ್ ಮಾಡಿಕೊಂಡು ಇವಾಗ ಏನಿದಪ್ಪ ಅಂತಂದರೆ ಶೋಲ್ಡ್ರನ್ನ ರಫ್ ಹೊಡ್ಕೋಬೇಕಂದ್ರೆ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಬಿಚ್ಕೊಳ್ಳುತ್ತೆ ಅಂತ. ಇವಾಗ ಎರಡು ಕರೆಕ್ಟಾಗಿ ನೀಟಾಗಿ ರಫ್ ಹೊಡ್ಕೊಂಡು ಹೊಲಿಗೆ ಹಾಕ್ಕೊಂಬಿಡಿ. ಎರಡು ಶೋಲ್ಡ್ರು ಈ ರೀತಿ ಎರಡೂ ರಫ್ ಹೊಡ್ಕೊಂಡು ನೀಟಾಗಿ ಎರಡು ಶೋಲ್ಡ್ರು ಹೊಲಿಗೆ ಹಾಕ್ಕೊಂಬಿಡಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಇವಾಗ ನಾವು ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕು. ಇವಾಗ ಈ ಸ್ಲೀವ್ಸು ನಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು 1 ಇಂಚ್ ಆಗೋವಷ್ಟು ಇಲ್ಲ 1.5 ಇಂಚ್ ಆಗೋವಷ್ಟು ನೀವು ಫೋಲ್ಡ್ ಮಾಡ್ಕೊಂಬಿಡಿ ನೀಟಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಕಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ನೋಡ್ಕೋಬೇಕು ಎಷ್ಟು ಇಂಚ್ ಬೇಕು ನಮಗೆ ಅಂತಂದ್ಬಿಟ್ಟು. ಅವ್ರದ್ದು ಎಷ್ಟಿರುತ್ತೋ ಅಷ್ಟನ್ನು ಇಟ್ಕೊಳ್ಳಿ. ನಿಮ್ಮದಾದರೂ ಓಕೆ, ಬೇರೆಯವ್ರದ್ದು ಯಾರಾದರೂ ಓಕೆ. ನಾವು 5 ಇಂಚು ಇಲ್ಲ 5.5 ಇಂಚು ಸ್ಲೀವ್ಸ್ ಬೇಕು ಅಂತಂದರೆ ಒಂದು 6 ಇಂಚಿಗೆ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಿಚಿಂಗಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ. ಈ ರೀತಿ ನೀಟಾಗಿ ನಾವು ಇದೇ ರೀತಿ ಒಂದು ಶೇಪಲ್ಲಿ ಒಂದು ಡೌನಿಂಗನ್ನು ಮಾಡ್ಕೊಂಬಿಡಿ.
ಇವಾಗ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ನೀಟಾಗಿ ನೈಟಿ ಆಲ್ಟ್ರೇಷನ್ನ ಕಂಪ್ಲೀಟಾಗಿ ಮುಗೀತು ಸ್ನೇಹಿತರೆ. ಒಂದು ನಡುಕ್ ಮಿಡ್ಲಲ್ಲಿ ನಾಟ್ ಹೊಡ್ಕೊಂಬಿಡಿ ಈ ರೀತಿ. ಇವಾಗ ಇದು ನೇರವಾಗೇ ಇರಲಿ, ಟರ್ನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ರೀತಿ ಏನಿರುತ್ತೆ ಅಲ್ವಾ, ಮಿಡ್ಲಿ ಕರೆಕ್ಟಾಗಿ ಒಂದು ಶೋಲ್ಡ್ರ್ ಮಧ್ಯೆ ಇರುತ್ತೆ, ನಾಚ್ ಹೊಡ್ಕೊಂಡ್ವಿ ಅಲ್ವಾ, ಈ ಒಂದು ಶೋಲ್ಡ್ರ್ ಜಾಯಿನ್ ಮಾಡ್ಕೊಂಡಿರ್ತೀವಲ್ವ, ಇವಾಗ ನೀಟಾಗಿ ಈ ರೀತಿ ಇದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ ಈ ರೀತಿ. ಆ ಡಬಲ್ ಹೊಲಿಗೆನ ಹಾಕೊಂಬಿಡಿ. ಡಬಲ್ ಹೊಲಿಗೆ ಯಾಕಂದ್ರೆ ನಮಗೆ ಸ್ಲೀವ್ಸು ಬಿಚ್ಕೊಳ್ಳೋದಿಲ್ಲ. ಕಂಪಲ್ಸರಿ ನೀವು ಡಬಲ್ ಸ್ಟಿಚ್ಚನ್ನು ಹಾಕೊಳ್ಳೇಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ನನಗೆ ಸ್ಲೀವ್ಸು ಫ್ರಂಟ್ ಬ್ಯಾಕು ರೆಡಿ ಆಯಿತು. ಇವಾಗ ಟರ್ನ್ ಮಾಡ್ಕೊಂಬಿಡೋಣ. ಟರ್ನ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಈ ಒಂದು ಸೈಡು ಸ್ಲೀವ್ಸ್ ಅಂದರೆ ಸೈಡ್ ಫಿಟ್ಟಿಂಗ್ ಮಾಡೋದು ಒಂದು ಸೈಡ್ ಮುಗಿಯುತ್ತೆ. ಇನ್ನೊಂದು ಸೈಡು ನಾನು ಮಾಡ್ಕೊತೀನಿ. ಕಂಪ್ಲೀಟ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ಈ ರೀತಿ ನಮಗೆ ಫಿಟ್ಟಿಂಗ್ ನೋಡ್ಕೋಬೇಕು. ಸ್ವಲ್ಪ ಲೂಸ್ ಇದ್ದರೂ ಅಡ್ಜಸ್ಟ್ ಆಗೋದು, ಯಾಕಂದರೆ ಇದು ನೈಟಾಗಿರೋದ್ರಿಂದ ಸ್ವಲ್ಪ ಫ್ರೀ ಅನ್ನಂಗೆ ಇರ್ಬೋದು. ಬ್ಲೌಸಂಗೆ ತುಂಬ ಟೈಟಾಗಿ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಲೂಸ್ ನೋಡ್ಕೊಂಬಿಟ್ಟು ನೀವು ನೈಟಿನ ಹಿಡ್ಕೊಂಬಿಡಿ. ನಿಮಗೇನಾದ್ರೂ ಇಲ್ಲಿ ಸ್ವಲ್ಪ ಶೇಪ್ ಕೊಡಬೇಕು ಅಂತ ಅನಿಸಿದರೆ ನೀವು ಒಂದು ಸ್ವಲ್ಪ ಇಲ್ಲಿಂದ ಕರೆಕ್ಟಾಗಿ ಒಳಕ್ಕೆ ಬಂದುಬಿಟ್ಟು ಒಂದು ಹೊಲಿಗೆನ ಹಾಕ್ಕೊಂಡು ಬಂದುಬಿಡಿ. ಹಿಂಗೆ ಈ ರೀತಿ ನಾನು ಇಲ್ಲಿ ನೇರವಾಗಿ ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು, ಆಮೇಲೆ ಶೇಪ್ ಕೊಟ್ಕೋತೀನಿ. ಯಾಕಂದರೆ ಇಲ್ಲಿ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೈಡ್ ಎರಡು ಸೈಡು ಒಂದೊಂದು ಹೊಲಿಗೆನ ನೀವು ಹಾಕಲೇಬೇಕು ಕಂಪಲ್ಸರಿ. ನಾವು ಸೊಂಟದ ಹತ್ರ ಅಷ್ಟೇ ಮಾತ್ರ ನಾವು ಶೇಪ್ ಕೊಡಬೇಕಾಗುತ್ತೆ. ಇಲ್ಲೇನಿರುತ್ತಲ್ವ ಇಲ್ಲಿ ಅಷ್ಟೇ ನಾವು ಶೇಪ್ ಕೊಡಬೇಕು. ಅಂದರೆ ಸ್ವಲ್ಪ ಒಳಮಗೆ ಮಾಡಿ ಫಿಟ್ಟಿಂಗ್ ಮಾಡಬೇಕು. ಬಟ್ ಈ ಕಡೆ ಒಂದು ಸ್ವಲ್ಪ ಸೈಡ್ ಹಿಂಗೆ ಬಂದಂಗೆಲ್ಲ ನಮಗೆ ಸೈಡ್ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಮಗೆ ಫುಲ್ ಟೈಟ್ ಆಗಿಬಿಡುತ್ತೆ. ಈ ಹೊಲಿಗೆ ಹಾಕಿರ್ತಾರಲ್ವ, ರೆಡಿ ಹೊಲಿಗೆ ಇರುತ್ತಲ್ವ, ಆ ಹೊಲಿಗೆ ಮೇಲೆ ಹೊಲಿಗೆನ ಹಾಕೊಂಬಂದ್ಬಿಟ್ರೆ ಅಂದರೆ ಸೈಡ್ ಫಿಟ್ಟಿಂಗು ಆರಾಮಾಗಿ ಆಗುತ್ತೆ. ವೇರ್ ಮಾಡಿದ್ರು ಕೂಡ ನೀಟಾಗಿ ಅವ್ರಿಗೆ ಫ್ರೀಯಾಗಿ ಎರಡು ಹೊಲಿಗೆನ ಹಾಕ್ಕೊಂಬಿಡಿ. ಎರಡು ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ಬಿಚ್ಕೊಳ್ಳೋದಿಲ್ಲ. ಕಂಪಲ್ಸರಿ ಎರಡು ಹೊಲಿಗೆ ಬೇಕೇ ಬೇಕು. ನೈಟಿಗಾಗಿರ್ಬೋದು ಮತ್ತು ರೆಡಿ ಟಾಪ್ಗಳಿಗೆ ಏನು ಸೈಡ್ ಫಿಟ್ಟಿಂಗ್ ಮಾಡಿಸ್ತಾರಲ್ವ ಅದಕ್ಕಾದರೂ ಓಕೆ.
ಇವಾಗ ನೋಡ್ತಾ ಇರ್ಬೋದು ನೈಟಿ ಸೈಡ್ ಫಿಟ್ಟಿಂಗು ರೆಡಿ ಆಯಿತು. ಸ್ನೇಹಿತರೆ ನೋಡ್ತಾ ಇರ್ಬೋದು ಎರಡೂ ಸೈಡು ನಾನು ನೈಟಿ ಆಲ್ಟ್ರೇಷನ್ ಮುಗೀತು. ನೋಡ್ತಾ ಇರ್ಬೋದು ಇದು ತುಂಬ ಈಸಿಯಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ. ಈ ರೀತಿ ಶೋಲ್ಡರ್ನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿದೆ ಅಂತಂದರೆ ನಿಮಗೆ ನೈಟಿ ತುಂಬ ಚೆನ್ನಾಗಿ ಕೂರುತ್ತೆ. ಒಂದು ಚೂರು ಕೂಡ ಲೂಸು ಗೀಸ್ ಅನ್ನೋದು ಯಾವುದು ಬರೋದಿಲ್ಲ, ಮತ್ತು ಶೋಲ್ಡರ್ ಕೂಡ ನಮಗೆ ದೊಡ್ಡದಾಗಿ ಕಾಣಿಸೋದಿಲ್ಲ. ಮೇನ್ ಇಂಪಾರ್ಟೆಂಟು ಇದೆ ಶೋಲ್ಡ್ರು. ನಮಗೆ ಶೋಲ್ಡ್ರ್ ಕಡಿಮೆ ಇತ್ತು ಅಂತಂದರೆ ನೀಟಾಗಿ ಕೂರುತ್ತೆ. ತುಂಬ ಉದ್ದ ಇತ್ತು ಅಂದರೆ ನಮಗೆ ಚೆನ್ನಾಗಿ ಕೂರೋಂಗಿಲ್ಲ. ನೋಡೋದಲ್ವಾ ರೆಡಿ ಇರುವಂಥ ನೈಟಿನ ಆಲ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನೆಕ್ಸ್ಟ್ ಬಂದು ಒಬ್ಬರು ಕಮೆಂಟ್ ಹಾಕಿದ್ರು ಏನಪ್ಪ ಅಂತಂದರೆ 2 ಪೀಸ್ ಸ್ಯಾರಿ ಪೆಟಿಕೋಟನ್ನು ಸ್ಟಿಚಿಂಗ್ ಮಾಡಿ ತೋರಿಸಿ, ಕಟಿಂಗ್ ತೋರಿಸಿ ಅಂತ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು 2 ಪೀಸ್ ಸ್ಯಾರಿ ಪೆಟಿಕೋಟನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.